ನಿಮ್ಮ ಜೀವನದಲ್ಲಿ ಏನೋ ಅದ್ಭುತವಾದದ್ದು ಆಗಲಿದೆ. ಅದನ್ನು ನೀವು ನಂಬಲು ಸಾಧ್ಯವಿಲ್ಲ. ಕನಸಿನಲ್ಲಿ ಕೂಡ ಯೋಚಿಸಲಾಗದ ಒಂದು ಘಟನೆ. அடுத்த 15 ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣ ತಿರುಗಿ ಬೀಳುತ್ತದೆ. ಇಷ್ಟು ವರ್ಷ ನೀವು ಕಾದಿರುವುದು ಈ ಸಮಯಕ್ಕಾಗಿಯೇ. ಧನು ರಾಶಿಯವರೇ, ನಿಮ್ಮ ಹಣೆಬರಹ ಇದೀಗ ಬದಲಾಗಲಿದೆ. ಗ್ರಹಗಳ ಶಕ್ತಿ ನಿಮ್ಮ ಪರವಾಗಿ ತಿರುಗಿದೆ. ಈ ಕಾಲಘಟ್ಟ ಬಹಳ ವಿಶೇಷ. ಎಷ್ಟೋ ಜನ್ಮಗಳ ಪುಣ್ಯ ಈ ಸಮಯದಲ್ಲಿ ಫಲ ಕೊಡಲಿದೆ. ನಿಮ್ಮ ಕೈಯಲ್ಲಿ ಈಗ ಒಂದು ಅದ್ಭುತ ಶಕ್ತಿ ಬಂದಿದೆ. ಆ ಶಕ್ತಿಯನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಜೀವನ ಸ್ವರ್ಗವಾಗುತ್ತದೆ. ಆಕಾಶದಲ್ಲಿ ಗ್ರಹಗಳು ಅದ್ಭುತ ರೀತಿಯಲ್ಲಿ ಚಲಿಸುತ್ತಿವೆ. ಗುರುಗ್ರಹ ನಿಮ್ಮ ಜೀವನಕ್ಕೆ ದೊಡ್ಡ ಆಶೀರ್ವಾದ ತರುತ್ತಿದೆ. ಗುರು ಪೇರ್ಚಿಯ ಈ ಶಕ್ತಿ ಎಷ್ಟು ಪ್ರಬಲ ಎಂದರೆ ಮುಂದಿನ 30 ದಿನಗಳಲ್ಲಿ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಅದ್ಭುತ ಬದಲಾವಣೆ ಕಾಣಿಸುತ್ತದೆ. ಶನಿದೇವರು ನಿಮ್ಮ ಮೇಲೆ ಕರುಣೆಯ ದೃಷ್ಟಿ ಇಟ್ಟಿದ್ದಾರೆ. ಇಷ್ಟು ವರ್ಷ ಕಷ್ಟಪಟ್ಟಿರುವುದು ಈಗ ಫಲ ಕೊಡಲಿದೆ. ರಾಹು ಮತ್ತು ಕೇತುವಿನ ಪ್ರಭಾವ ನಿಮಗೆ ಅನಿರೀಕ್ಷಿತ ಅವಕಾಶಗಳನ್ನು ತರುತ್ತದೆ. ಗ್ರಹ ಸಂಚಾರದ ಈ ವಿಶೇಷ ಕ್ಷಣ ನಿಮ್ಮ ಜೀವನದಲ್ಲಿ ಒಂದೇ ಸಾರಿ ಬರುತ್ತದೆ. ಗ್ರಹ ದಶೆಯ ಈ ಶಕ್ತಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಲುಪಿಸುತ್ತದೆ. ಬುಧಗ್ರಹ ನಿಮ್ಮ ಬುದ್ಧಿಗೆ ತೀಕ್ಷ್ಣತೆ ತರುತ್ತಿದೆ. ಶುಕ್ರಗ್ರಹ ನಿಮ್ಮ ಜೀವನಕ್ಕೆ ಸೌಂದರ್ಯ ಮತ್ತು ಸಂತೋಷ ತರುತ್ತಿದೆ. ಮಂಗಳ ಗ್ರಹ ನಿಮಗೆ ಧೈರ್ಯ ಮತ್ತು ಶಕ್ತಿ ನೀಡುತ್ತಿದೆ. ಎಲ್ಲಾ ಗ್ರಹಗಳ ಸಂಯುಕ್ತ ಶಕ್ತಿ ನಿಮ್ಮ ಪರವಾಗಿದೆ. ಈ ಕಾಲದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೋ ದೊಡ್ಡದು ನಡೆಯಲಿದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮನ್ನು ಕೋಟೀಶ್ವರರನ್ನಾಗಿ ಮಾಡಬಹುದು. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಒಂದೇ ನಿರ್ಧಾರ ನಿಮ್ಮ ಬದುಕನ್ನು ಬದಲಾಯಿಸಬಲ್ಲದು. ಆದರೆ ಆ ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕು. ಆತುರ ಪಡಬಾರದು. அடுத்த 15 ದಿನಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಹೊಸ ಯೋಜನೆ, ಹೊಸ ಜವಾಬ್ದಾರಿ, ಹೊಸ ಸ್ಥಾನ ಇವೆಲ್ಲವೂ ಸಾಧ್ಯ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಿದ್ದಾರೆ. ನಿಮ್ಮ ಪ್ರತಿಭೆ ಈಗ ಪ್ರಕಾಶಿಸುವ ಸಮಯ ಬಂದಿದೆ. ವ್ಯಾಪಾರದಲ್ಲಿರುವವರಿಗೆ ಈ ಸಮಯ ಚಿನ್ನದಂತಹದು. ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು, ಹೊಸ ಮಾರುಕಟ್ಟೆಗಳು ಎಲ್ಲವೂ ತೆರೆದುಕೊಳ್ಳುತ್ತದೆ. ಆದರೆ ನಿಮಗೆ ಧೈರ್ಯ ಬೇಕು. ಹಳೆಯ ವಿಧಾನಗಳನ್ನು ಬಿಟ್ಟು ಹೊಸ ದಾರಿಗಳನ್ನು ಅನ್ವೇಷಿಸಬೇಕು. ಇತರರು ನಗುತ್ತಾರೆ, ಅನುಮಾನಿಸುತ್ತಾರೆ, ಟೀಕಿಸುತ್ತಾರೆ. ಆದರೆ ನೀವು ನಿಮ್ಮ ಹೃದಯದ ಧ್ವನಿಯನ್ನು ಕೇಳಬೇಕು. ಆಂತರಿಕ ಶಕ್ತಿ ನಿಮಗೆ ಸರಿ ದಾರಿ ತೋರಿಸುತ್ತದೆ. ಹಣಕಾಸಿನ ದೃಷ್ಟಿಯಿಂದ ಈ ಕಾಲ ಅತ್ಯಂತ ಶುಭಕರ. ಎಷ್ಟು ದಿನದಿಂದ ಹಣದ ಕೊರತೆ ಇತ್ತೋ ಅದು ಈಗ ಕೊನೆಗೊಳ್ಳುತ್ತದೆ. ಹಣದ ಪ್ರವಾಹ ನಿಮ್ಮ ಕಡೆಗೆ ಬರತೊಡಗಿದೆ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳು ಈಗ ಫಲ ಕೊಡತೊಡಗುತ್ತವೆ. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಲಾಭ ಬರುತ್ತದೆ. ಹಳೆಯ ಸಾಲಗಳು ಮರಳಿ ಬರಬಹುದು. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಆದರೆ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಉಳಿತಾಯ ಮಾಡಿ. ಹೂಡಿಕೆ ಮಾಡುವಾಗ ಸರಿಯಾದ ಸಲಹೆ ಪಡೆಯಿರಿ. ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈ 30 ದಿನಗಳಲ್ಲಿ ನೀವು ಮಾಡುವ ಹಣಕಾಸು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಈಗ ಮೊದಲ ದೊಡ್ಡ ಘಟನೆಯ ಬಗ್ಗೆ ಹೇಳುತ್ತೇನೆ. அடுத்த 10 ರಿಂದ 15 ದಿನಗಳ ಒಳಗೆ ನಿಮ್ಮ ಜೀವನಕ್ಕೆ ಒಂದು ಅದ್ಭುತ ಸುದ್ದಿ ಬರುತ್ತದೆ. ನೀವು ಎಷ್ಟು ವರ್ಷಗಳಿಂದ ಕಾದಿದ್ದೀರೋ ಆ ಕಾಯುವಿಕೆ ಈಗ ಕೊನೆಗೊಳ್ಳುತ್ತದೆ. ಇದು ವೃತ್ತಿ, ವ್ಯಾಪಾರ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿರಬಹುದು. ಆದರೆ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯುಳ್ಳದ್ದು. ಈ ಸುದ್ದಿ ಬಂದಾಗ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ನಿಮ್ಮ ಕಣ್ಣುಗಳಲ್ಲಿ ಆನಂದಾಶ್ರು ಬರುತ್ತದೆ. ದೇವರಿಗೆ ಕೃತಜ್ಞತೆ ಹೇಳುತ್ತೀರಿ. ಇದು ನಿಮ್ಮ ಕಷ್ಟಗಳಿಗೆ ಬಹುಮಾನವಾಗಿದೆ. ಇದು ನಿಮ್ಮ ಶ್ರಮಕ್ಕೆ ಫಲವಾಗಿದೆ. ಆದರೆ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಅಹಂಕಾರಕ್ಕೆ ಜಾಗ ಕೊಡಬಾರದು. ವಿನಯದಿಂದ ಮುಂದುವರಿಯಬೇಕು. ಇತರರಿಗೆ ಸಹಾಯ ಮಾಡುವ ಮನಸ್ಸು ಇಟ್ಟುಕೊಳ್ಳಬೇಕು. ಪ್ರೇಮ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ಸಮಯ ಬಹಳ ಸೂಕ್ಷ್ಮ. ನಿಮ್ಮ ಹೃದಯದಲ್ಲಿ ಹೊಸ ಭಾವನೆಗಳು ಹುಟ್ಟುತ್ತಿವೆ. ಏಕಾಂಗಿಯಾಗಿರುವವರಿಗೆ ಈ ಸಮಯದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಜೀವನಕ್ಕೆ ಬರಬಹುದು. ಆದರೆ ಆತುರ ಪಡದೆ ಸರಿಯಾಗಿ ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಮದುವೆಯಾದವರಿಗೆ ಈ ಕಾಲ ಸಂಬಂಧಗಳನ್ನು ಬಲಪಡಿಸುವ ಅವಕಾಶ. ಜೀವನ ಸಂಗಾತಿಯೊಂದಿಗೆ ಹೊಸ ತಿಳುವಳಿಕೆ ಬೆಳೆಯುತ್ತದೆ. ಹಳೆಯ ವಿಷಯಗಳನ್ನು ಮರೆತು ಹೊಸ ಆರಂಭ ಮಾಡಬಹುದು. ಕುಟುಂಬದಲ್ಲಿ ಏಕತೆ ಬಲಗೊಳ್ಳುತ್ತದೆ. ಮಕ್ಕಳು ನಿಮಗೆ ಸಂತೋಷ ತರುತ್ತಾರೆ. ಹೆತ್ತವರೊಂದಿಗಿನ ಸಂಬಂಧ ಇನ್ನಷ್ಟು ಆಳವಾಗುತ್ತದೆ. ಆದರೆ ಸಂವಹನ ಬಹಳ ಮುಖ್ಯ. ಮನಸ್ಸಿನಲ್ಲಿ ಇರುವುದನ್ನು ಹೃದಯಪೂರ್ವಕವಾಗಿ ವ್ಯಕ್ತಪಡಿಸಿ. ಅನುಮಾನಗಳನ್ನು ಬಿಟ್ಟು ಬಿಡಿ. ನಂಬಿಕೆ ಮತ್ತು ಪ್ರೀತಿಯೇ ಸಂಬಂಧಗಳ ಬುನಾದಿ. ಈ 30 ದಿನಗಳಲ್ಲಿ ನೀವು ಮಾಡುವ ಸಣ್ಣ ಸೊಗಸಾದ ಕಾರ್ಯಗಳು ದೊಡ್ಡ ಬದಲಾವಣೆಗಳಿಗೆ ದಾರಿ ಮಾಡುತ್ತವೆ. ಈಗ ಎರಡನೇ ದೊಡ್ಡ ಘಟನೆಯ ಬಗ್ಗೆ ಹೇಳುತ್ತೇನೆ. அடுத்த 20 ದಿನಗಳ ಒಳಗೆ ನಿಮಗೆ ಒಂದು ಅನಿರೀಕ್ಷಿತ ಪತ್ರ ಅಥವಾ ಕರೆ ಬರುತ್ತದೆ. ಇದು ದೂರದಿಂದ ಬರಬಹುದು, ವಿದೇಶದಿಂದ ಕೂಡ ಬರಬಹುದು. ಈ ಸಂದೇಶ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಇದು ಉದ್ಯೋಗದ ಪ್ರಸ್ತಾಪ, ವ್ಯಾಪಾರದ ಅವಕಾಶ ಅಥವಾ ವೈಯಕ್ತಿಕ ಸಂಬಂಧಕ್ಕೆ ಸಂಬಂಧಿಸಿರಬಹುದು. ಆದರೆ ಇದು ನಿಮ್ಮನ್ನು ಹೊಸ ದಿಕ್ಕಿಗೆ ತಳ್ಳುತ್ತದೆ. ಈ ಅವಕಾಶವನ್ನು ತೆಗೆದುಕೊಳ್ಳಬೇಕೇ ಎಂದು ನಿಮಗೆ ಗೊಂದಲ ಆಗಬಹುದು, ಭಯ ಬರಬಹುದು.
ಆದರೆ ಆಂತರಿಕ ಶಕ್ತಿ ನಿಮಗೆ ಸಾಹಸ ಮಾಡಲು ಹೇಳುತ್ತದೆ. ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟುಕೊಳ್ಳಿ. ದೇವರ ಕೃಪೆ ನಿಮ್ಮೊಂದಿಗಿದೆ. ಈ ಮಾರ್ಗ ಕಷ್ಟಕರವಾಗಿ ಕಾಣಬಹುದು, ಆದರೆ ಅದು ನಿಮ್ಮನ್ನು ಉನ್ನತ ಗುರಿಗಳ ಕಡೆಗೆ ಕೊಂಡೊಯ್ಯುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ಸಮಯ ಎಚ್ಚರಿಕೆಯ ಅವಧಿ. ದೇಹಕ್ಕೆ ಸರಿಯಾದ ವಿಶ್ರಾಂತಿ ನೀಡಿ. ಆಹಾರದಲ್ಲಿ ಗಮನ ಇರಲಿ. ನೀರು ಸಾಕಷ್ಟು ಕುಡಿಯಿರಿ. ವ್ಯಾಯಾಮ ಅಥವಾ ಯೋಗವನ್ನು ಪ್ರತಿದಿನ ಮಾಡಿ. ಮಾನಸಿಕ ಒತ್ತಡವನ್ನು ನಿರ್ವಹಿಸುವುದು ಬಹಳ ಮುಖ್ಯ. ಧ್ಯಾನ ಮಾಡಿ. ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ. ಹಳೆಯ ಅನಾರೋಗ್ಯಗಳು ಮತ್ತೆ ತೊಂದರೆ ಕೊಡಬಹುದು, ಆದರೆ ಸರಿಯಾದ ಚಿಕಿತ್ಸೆಯಿಂದ ಇದನ್ನು ನಿಯಂತ್ರಿಸಬಹುದು. ವೈದ್ಯರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಲು ಬಿಡಬೇಡಿ. ಶಕ್ತಿಯ ಮಟ್ಟಗಳು ಏರಿಳಿತವಾಗಬಹುದು, ಆದ್ದರಿಂದ ದೇಹದ ಸಂಕೇತಗಳನ್ನು ಕೇಳಿ. ಅತಿಯಾದ ಪರಿಶ್ರಮವನ್ನು ತಪ್ಪಿಸಿ. ಸಮತೋಲಿತ ಜೀವನ ಶೈಲಿಯೇ ದೀರ್ಘಕಾಲೀನ ಆರೋಗ್ಯದ ಕೀಲಿ. ಈಗ ಮೂರನೇ ಮತ್ತು ಅತ್ಯಂತ ಮಹತ್ವದ ಘಟನೆಯ ಬಗ್ಗೆ ಹೇಳುತ್ತೇನೆ. ಈ ಘಟನೆ ಎಷ್ಟು ಶಕ್ತಿಶಾಲಿ ಎಂದರೆ ನೂರಾರು ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುವಂತಹದ್ದು. அடுத்த 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ನಡೆಯುತ್ತದೆ. ಇದು ಆಧ್ಯಾತ್ಮಿಕ ಜಾಗೃತಿಯಾಗಿರಬಹುದು. ಇದು ಜೀವನದ ಉದ್ದೇಶದ ಬಗ್ಗೆ ಸ್ಪಷ್ಟತೆಯಾಗಿರಬಹುದು. ಇದು ದೀರ್ಘಕಾಲ ಕನಸು ಕಂಡ ಗುರಿಯ ಸಾಧನೆಯಾಗಿರಬಹುದು. ಆದರೆ ಇದು ಖಂಡಿತವಾಗಿಯೂ ನಿಮ್ಮನ್ನು ಹಳೆಯ ವ್ಯಕ್ತಿತ್ವದಿಂದ ಹೊಸ ವ್ಯಕ್ತಿತ್ವಕ್ಕೆ ಪರಿವರ್ತಿಸುತ್ತದೆ. ನೀವು ನಿಮ್ಮ ಅಸಲಿ ಸ್ವರೂಪವನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಈ ಅರಿವು ನಿಮ್ಮ ಮುಂದಿನ ಎಲ್ಲಾ ನಿರ್ಧಾರಗಳನ್ನು ನಿರ್ದೇಶಿಸುತ್ತದೆ. ಇದು 100% ನಡೆಯಲಿರುವ ಅದ್ಭುತ. ಈ ಶಕ್ತಿಯನ್ನು ಸ್ವೀಕರಿಸಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ಹಳೆಯ ನಂಬಿಕೆಗಳನ್ನು ಪ್ರಶ್ನಿಸಿ. ಹೊಸ ಸಂಭಾವನೆಗಳಿಗೆ ತೆರೆದುಕೊಳ್ಳಿ. ಭಯವನ್ನು ಬಿಟ್ಟುಬಿಡಿ. ಪ್ರೀತಿಯನ್ನು ಆರಿಸಿ. ಪರಿಹಾರಗಳ ಬಗ್ಗೆ ಈಗ ಹೇಳುತ್ತೇನೆ. ಇವು ಬಹಳ ಸರಳವಾದವು ಆದರೆ ಶಕ್ತಿಶಾಲಿವು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಿ. ಗುರುವಾರದಂದು ಬಾಳೆ ಮರಕ್ಕೆ ನೀರು ಸುರಿಯಿರಿ. ಶನಿವಾರದಂದು ಬಡವರಿಗೆ ಆಹಾರ ದಾನ ಮಾಡಿ. ಪ್ರತಿದಿನ ಹನುಮಾನ ಚಾಲೀಸಾವನ್ನು ಪಠಿಸಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ದೀಪ ಹಚ್ಚಿ. ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಸುರಿಯಿರಿ. ರುದ್ರಾಕ್ಷಿ ಮಾಲೆ ಧರಿಸಿ. ಗಾಯತ್ರಿ ಮಂತ್ರವನ್ನು ಜಪಿಸಿ. ಆದರೆ ಎಲ್ಲಕ್ಕಿಂತ ಮುಖ್ಯ ಪರಿಹಾರ ಏನೆಂದರೆ ಸಕಾರಾತ್ಮಕ ಮನೋಭಾವ. ನಿಮ್ಮ ಆಲೋಚನೆಗಳೇ ನಿಮ್ಮ ವಾಸ್ತವವನ್ನು ಸೃಷ್ಟಿಸುತ್ತವೆ. ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದು ನಡೆಯುತ್ತದೆ. ಕೃತಜ್ಞತೆಯ ಮನೋಭಾವ ಬೆಳೆಸಿಕೊಳ್ಳಿ. ಪ್ರತಿದಿನ 3 ವಿಷಯಗಳಿಗೆ ಧನ್ಯವಾದ ಹೇಳಿ. ಇತರರಿಗೆ ಸಹಾಯ ಮಾಡಿ. ದಯೆ ತೋರಿಸಿ. ಪ್ರೀತಿಯನ್ನು ಹರಡಿ. ಧನು ರಾಶಿಯವರೇ, ನಿಮ್ಮ ಸಮಯ ಬಂದಿದೆ. ಈ 30 ದಿನಗಳು ನಿಮ್ಮ ಜೀವನದ ತಿರುವು ಹಂತವಾಗಲಿದೆ. ಗ್ರಹಗಳ ಶಕ್ತಿ ನಿಮ್ಮೊಂದಿಗಿದೆ. ವಿಶ್ವದ ಚೈತನ್ಯ ನಿಮ್ಮನ್ನು ಆಶೀರ್ವದಿಸುತ್ತಿದೆ. ನಿಮ್ಮ ಕನಸುಗಳು ನನಸಾಗಲು ಸಿದ್ಧವಾಗಿವೆ. ಆದರೆ ನೀವು ಕೂಡ ಸಿದ್ಧರಾಗಬೇಕು. ನಂಬಿಕೆಯೊಂದಿಗೆ ಮುಂದುವರಿಯಿರಿ. ಸಾಹಸದಿಂದ ನಿರ್ಧಾರ ತೆಗೆದುಕೊಳ್ಳಿರಿ. ಪ್ರೀತಿಯಿಂದ ಜೀವಿಸಿ. ಕೃತಜ್ಞತೆಯಿಂದ ಸ್ವೀಕರಿಸಿ. ನಿಮ್ಮ ಹಣೆಬರಹ ಬದಲಾಗಲಿದೆ. ನಿಮ್ಮ ನಕ್ಷತ್ರ ಹೊಳೆಯಲಿದೆ. ನಿಮ್ಮ ಕನಸುಗಳಿಗೆ ರೆಕ್ಕೆ ಸಿಗಲಿದೆ. ವಿಶ್ವದ ಎಲ್ಲ ಶಕ್ತಿಗಳು ನಿಮ್ಮನ್ನು ಉನ್ನತಕ್ಕೆ ತಳ್ಳುತ್ತಿವೆ. ಈ ಪ್ರಯಾಣದಲ್ಲಿ ನೀವು ಏಕಾಂಗಿಯಲ್ಲ. ದೇವರ ಕೃಪೆ ಯಾವಾಗಲೂ ನಿಮ್ಮೊಂದಿಗಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮನ್ನು ರಕ್ಷಿಸುತ್ತಿದೆ. ಗುರುಗಳ ಮಾರ್ಗದರ್ಶನ ನಿಮಗೆ ದೊರೆಯುತ್ತಿದೆ. ನಂಬಿಕೆ ಕಳೆದುಕೊಳ್ಳಬೇಡಿ. ಭರವಸೆ ಇಟ್ಟುಕೊಳ್ಳಿ. ನಿಮ್ಮ ಸಮಯ ಖಂಡಿತ ಬರುತ್ತದೆ. ನಾನು ನಿಮಗೆ ಹೃದಯಪೂರ್ವಕ ಆಶೀರ್ವಾದಗಳನ್ನು ಕಳುಹಿಸುತ್ತೇನೆ. ನಿಮ್ಮ ಜೀವನ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬಲಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರಹಸ್ಯಗಳನ್ನು ಹಂಚಿಕೊಳ್ಳುತ್ತೇನೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಚಂದಾದಾರರಾಗಿ. ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ.